ಮುದ್ದುಗೆ ತುಂಬ ಇಷ್ಟ ಆಗೋದು ಫ್ರೂಟ್ಸು. ಸೊ ಫ್ರೂಟ್ಸ್‌ನ ಔಟ್‌ಸೈಡ್ ತೊಗೊಂಡು ಹೋಗೋಕ್ಕೆ ನನಗೆ ತುಂಬ ಖುಷಿಯಾಗತ್ತೆ. ಬಟ್ ಏನಾದರೂ ಔಟ್‌ಸೈಡ್ ಕೊಡಿಸಲ್ಲ ಅನ್ನೋದಾದರೆ ಅವ್ನಿಗೆ ಸ್ವಲ್ಪ ಏನಾದರೂ ಫ್ರೂಟ್ಸ್ ಎಲ್ಲ ಕಾರ್ ಒಳಗೆ ಇದ್ದಾಗ ಕೊಟ್ಟರೆ ತಿಂತಾ ಇರ್ತಾನೆ. ಹಾಗಾಗಿ ಸ್ವಲ್ಪ ಫ್ರೂಟ್ಸು ಹಾಗೆ ಬನಾನಾ ಅಂತೂ ಮಕ್ಳಿಗೆ ಫೇವ್ರೆಟ್. ಎಲ್ರೂ ತುಂಬ ಚೆನ್ನಾಗಿ ತಿಂತಾ ಇರ್ತಾರೆ. ನಾವಿವತ್ತು ಹೊರಟಿರೋ ದೇವಸ್ಥಾನಕ್ಕೆ. ಸೊ ತುಂಬ ದಿನಗಳೇ ಆಗಿತ್ತು. ಹೋಗಿರಲಿಲ್ಲ ಉಕ್ಕಡಾಗೆ ಆರತಿ ಉಕ್ಕಡಕ್ಕೆ ಹೋಗೋಣ ಅಂತ ನಾವೀಗ ಹೊರಟಿದ್ವಿ ಮುದ್ದು ಜೊತೆ. ಆ್ಯಂಡ್ ನೋಡಿ ಎಷ್ಟು ಖುಷಿಯಾಗಿದ್ದಾನೆ. ಅವ್ನು ಕಾರಲ್ಲಿ ಹೊರಟ್ರೆ ಸಾಕು ಅವ್ನಿಗೆ ತುಂಬ ಖುಷಿ ಆಗ್ತಾಯಿರುತ್ತೆ. ಸೊ ಮಾತಾಡು ಅಂತೇಳಿದ್ರೆ ಮಾತಾಡ್ತಾ ಇದ್ದಾನೆ. ಹಾಯ್ ಮಾಡಿ ಆಮೇಲೆ ಏನೇನೋ ಮಾತಾಡ್ತಾ ಇದ್ದಾನೆ. ಸೊ ಜಸ್ಟ್ ಅದು ಗಾಳಿಗೆ ಅಂತ ಹೇಳಿ ನಾನು ಅದನ್ನು ಮುದ್ದಿಗೆ ಅವಾಗವಾಗ ಆಚೆ ಕರ್ಕೊಂಡು ಹೋಗ್ತಾನೆ ಇರ್ತೀವಿ. ಬಟ್ ಕಾರಲ್ಲಿ ಕರ್ಕೊಂಡು ಹೋಗೋದು, ಲಾಂಗ್ ಡ್ರೈವ್ ಹೋಗೋದು ಸಖತ್ ಅವ್ನಿಗೆ ಇಷ್ಟ. ಹೋಗ್ತಾ ಹೋಗ್ತಾ ಚೆನ್ನಾಗಿರ್ತಾನೆ. ಹೋಗ್ತಾ ಹೋಗ್ತಾ ಸ್ವಲ್ಪ ತರಲೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತಾನೆ. ಸೊ ನಾವು ಹೊರಟಿದ್ದೆ 12:00 ಆಗಿತ್ತು. ಸೊ ಪಾಪು ಅಷ್ಟರಲ್ಲಿ ನಿದ್ದೆ ಜಾರಿಬಿಟ್ಟಿದ್ದ. ಸೊ ಮಲ್ಕೊಂಡಿದ್ದಾನೆ. ನಾವು ಸ್ವಲ್ಪ ಸಾಂಗ್ ಹಾಕ್ಕೊಂಡು ಮುಂದೆ ಹೋಗ್ಬೋದು. ಸೊ ಪಾಂಡವಪುರ ಬೇಗ ರೀಚ್ ಆದ್ವಿ. ಅಲ್ಲಿಂದ ಆರತಿ ಉಕ್ಕಡಕ್ಕೆ ಹೋಗೋದು ತುಂಬಾ ಈಸಿ ಆಗಿರುತ್ತೆ. ಸೊ ಎಲ್ಲ ಪಾಂಡವಪುರ ಬಂದು ಪಾಂಡವಪುರದಿಂದ ನಿಮಗೆ ವೆಹಿಕಲ್ಸ್ ಕೂಡ ಅವೈಲೇಬಿಲಿಟಿ ಇರುತ್ತೆ, ಬರ್ಬೋದು. ಇಲ್ಲ ಶ್ರೀರಂಗಪಟ್ಟಣದಿಂದನೂ ಕೂಡ ನಿಮಗೆ ಆಟೋಗಳು ಸಿಗ್ತಾ ಇರುತ್ತೆ. ಸೊ ಬಸ್ ಕೂಡ ಇರುತ್ತೆ, ಟೈಮಿಂಗ್ಸ್ ಇರುತ್ತೆ. ಸೊ ಅದು ಕೂಡ ಆರತಿ ಉಕ್ಕಡಕ್ಕೆ ಬರ್ಬೋದು. ನೋಡಿ ಎಲ್ಲ ಕೂಡ ತುಂಬ ಕ್ಯೂ ಇತ್ತು. ಇವತ್ತು ಫ್ರೈಡೇ ಬಟ್ ಹಾಲಿಡೇಸ್ ಕೂಡ ಇತ್ತು. ಹಾಗಾಗಿ ಮಕ್ಕಳು ಎಲ್ಲರೂ ಜಾಸ್ತಿ ಸ್ವಲ್ಪ ಕ್ರೌಡ್ ಇತ್ತು. ಅಮಾವಾಸ್ಯೆಯಲ್ಲಂತೂ ಇಲ್ಲಿ ಅದ್ಧೂರಿಯಾಗಿ ಪೂಜೆ ನಡೆಯುತ್ತೆ. ಆವತ್ತಿನ ದಿನ ಇಲ್ಲಿ ತಡೆ ಹೊಡಿಸೋದ್ರಿಂದ ಎಷ್ಟೋ ಒಂದು ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲಿಗೆ ಬರುವವರು ಕೂಡ ಪ್ರತಿ ಫ್ರೈಡೇ ಕೂಡ ತಡೆ ಹೊಡಿಸ್ತಾರೆ. ತಡೆ ಹೊಡಿಸೋದ್ರಿಂದ ನಿಮ್ಗೆ ಯಾರೇ ರೀತಿಯಾದಂತಹ ವಾಮಾಚಾರ ಒಂದು ಪ್ರಯೋಗ ಆಗಿರ್ಬೋದು, ಕೆಲವೊಮ್ಮೆ ದೃಷ್ಟಿ ಆಗಿರ್ಬೋದು, ಎಲ್ಲ ಕೂಡ ಅಮ್ಮನವ್ರು ನಿವಾರಿಸ್ತಾರೆ ಅನ್ನೋದು ಒಂದು ಪ್ರತೀತಿ. ಅದು ನಿಜ ಕೂಡ ಹೌದು. ಅದನ್ನು ಅನುಭವ ಆಗಬೇಕು ಅಂದರೆ ನೀವು ಕೂಡ ಆರತಿ ಉಕ್ಕಡಕ್ಕೆ ಹೋಗಬೇಕು. ಅದನ್ನು ಅಂದರೆ ನಿಮ್ಮ ಸ್ವಯಂಭೂತವಾಗಿ ಅನುಭವವಾಗಬೇಕು. ಅದು ನಮಗಾಗಿದೆ. ಸೊ ನಮ್ಗೆ ತುಂಬ ಖುಷಿ ಇದೆ ಆ ವಿಚಾರದ ಬೇರೆಯವ್ರಿಗೆ ಹೇಳೋಕ್ಕೆ. ಸೊ ಯಾರಿಗೆಲ್ಲ ಸಮಸ್ಯೆಗಳಿದ್ದರೆ ನೀವು ಅಲ್ಲಿ ಹೋದರೆ ಖಂಡಿತವಾಗ್ಲೂ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಇನ್ನು ವೆಹಿಕಲ್ಸ್ ಕೂಡ ಪೂಜೆ ಮಾಡಿಕೊಡ್ತಾರೆ. ಇಲ್ಲ ಅಂತಂದರೆ ನಾವೇ ಅಮ್ಮನವ್ರ ಕುಂಕುಮ ಹೂವು ಎಲ್ಲ ತಂದಿದ್ದೆ, ಹಾಗಾಗಿ ಅದನ್ನು ಕಾರಿಗೆ ಇಟ್ಕೋತಾ ಇದ್ದೀವಿ. ಹಾಗೆ ಪಾಂಡವಪುರ ಬಂದ್ವಿ. ಪಾಂಡವಪುರದಿಂದ ನಾವು ಹೊರಟಿದ್ದು ಕುಂತಿ ಬೆಟ್ಟಕ್ಕೆ. ಕುಂತಿ ಬೆಟ್ಟ ಅಂದರೆ ನಾನೆಲ್ಲೂ ತುಂಬ ಟ್ರಕ್ಕಿಂಗ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಟ್ರಕ್ಕಿಂಗ್ ಕೂಡ ಇದೆ, ಜೊತೆಗೆ ಅಲ್ಲಿಗೆ ನೀವು ಹೋಗೋಕ್ಕೆ ದಾರಿ ಕೂಡ ಇದೆ. ಅಂದರೆ ಕಾರ್ ಕೂಡ ಹೋಗ್ಬೋದು ದೇವಸ್ಥಾನಕ್ಕೆ. ಸೊ ನಾವಿವತ್ತು ದೇವಸ್ಥಾನ ದರ್ಶನ ಮಾಡೋಣ ಅಂಥೇಳಿ ಅಲ್ಲಿಂದ ಮುಂದೆ ಹಾಗೆ ಹೋಗ್ತಿದ್ವಿ. ಸೊ ನಾನು ಕೂಡ ಫಸ್ಟ್ ಟೈಮ್ ಕುಂತಿ ಬೆಟ್ಟಕ್ಕೆ ಹೋಗ್ತಾ ಇರೋದು. ಕೇಳಿದ್ದೆ ಬಟ್ ಹೋಗಿರಲಿಲ್ಲ. ಸೊ ಇವಾಗ ಒಟ್ಟಿಗೆ ಮುದ್ದು ಜೊತೆ ಹೋಗ್ತಾ ಇದ್ದೀವಿ. ಸೊ ಹೋಗೋ ದಾರಿಲೆಲ್ಲ ನೀವು ನೋಡ್ತಿರೋ ಬೆಟ್ಟ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎರಡು ಕಡೆಯೂ ಬೆಟ್ಟ ಇದೆ. ಇನ್ನು ಇದರ ಇತಿಹಾಸ ನೋಡೋದಾದರೆ ಕುಂತಿ ಬೆಟ್ಟದಲ್ಲಿ ಮಹಾಭಾರತದಂತಹ ಕಾಲದಲ್ಲಿ ಪಾಂಡವರು ಮತ್ತು ಅವರ ತಾಯಿಯಾದಂತಹ ಕುಂತಿ ತಮ್ಮ ವನವಾಸದ ಸಮಯದಲ್ಲಿ ವಾಸಿಸುತ್ತಿದ್ದಂಥ ಸ್ಥಳವೆಂದು ಇದನ್ನು ನಂಬಲಾಗಿದೆ. ಬೆಟ್ಟದ ತುದಿಯಲ್ಲಿ ಕುಂತಿ ತನಗೆ ಬೇಕಾದಂಥ ಆಹಾರಗಳನ್ನು ಬೇಯಿಸಿ ಅದನ್ನು ರುಬ್ಬುತ್ತಿದ್ದಂಥ ಕಲ್ಲು ಕೂಡ ಈಗ ಅದರಲ್ಲಿ ಇದೆ ಅಂತ ಹೇಳಿ ಪ್ರತೀತಿ. ಅಂದರೆ ಪಾಂಡವರು ಮತ್ತು ಕುಂತಿ ಈ ಸ್ಥಳದಲ್ಲಿ ತಮ್ಮ ವನವಾಸದ ಕೊನೆಯ ಭಾಗವನ್ನು ಕಳೆದಿದ್ದರೆಂಬ ನಂಬಿಕೆ ಇರೋದರಿಂದ ಇದನ್ನು ಕುಂತಿ ಬೆಟ್ಟ ಅಂತ ಹೇಳಿ ಕರೀತಾರೆ. ಅಷ್ಟೇ ಅಲ್ಲದೆ 18ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ ಹಾಗೂ ಹೈದರ್ ಅಲಿ ಸೈನ್ಯ ಇಲ್ಲಿ ಬಂದು ವಿಶ್ರಾಂತಿ ಪಡೆದು ಯುದ್ಧದ ಸಮಯದಲ್ಲಿ ವಿಶ್ರಾಂತಿ ಪಡೆದಂಥ ಸ್ಥಳ ಕೂಡ ಅಂತ ಕೂಡ ಹೇಳಲಾಗುತ್ತೆ ಇದನ್ನು. ಕುಂತಿ ಬೆಟ್ಟ ಜೊತೆಗೆ ಒನಕೆ ಬೆಟ್ಟ ಕೂಡ ಅಂತ ಇದೆ. ಕುಂತಿ ಬೆಟ್ಟ ಹಾಗೂ ಒನಕೆ ಬೆಟ್ಟ ಎರಡೂ ಕೂಡ ಅಕ್ಕಪಕ್ಕದಲ್ಲಿದೆ. ಕುಂತಿ ಬೆಟ್ಟಕ್ಕೆ ಟ್ರಕ್ಕಿಂಗ್ ಮಾಡಲು ಸಾಧ್ಯ ಆಗೋದಿಲ್ಲ ನೀವು, ಆದರೆ ಒನಕೆ ಬೆಟ್ಟಕ್ಕೆ ನೀವು ಹತ್ತಿ ಕೂಡ ಟ್ರಕ್ಕಿಂಗ್ ಮಾಡ್ಕೋಬಹುದು. ಅಷ್ಟು ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ. ಹಾಗೆ ಇಲ್ಲಿರುವಂಥ ದೇವಸ್ಥಾನದ ಜೊತೆಗೆ ಇಲ್ಲಿ ಏಕಶಿಲೆಯಲ್ಲಿ ಮೂರ್ತಿಯಲ್ಲಿ ಗಣೇಶ ಮೂರ್ತಿಯನ್ನು ಕೆತ್ತಿದ್ದಾರೆ. ಅದು ಕೂಡ ಅಷ್ಟೇ ಹಿಸ್ಟಾರಿಕಲ್ ಆಗಿ ಇವತ್ತಿಗೂ ಕೂಡ ಅಷ್ಟೇ ಚೆನ್ನಾಗಿ ನಿಮಗೆ ಕಾಣಿಸುತ್ತೆ. ಹಾಗೆ ಇಲ್ಲಿಂಥ ಬೆಟ್ಟ ಗುಡ್ಡಗಳಂತೂ ಹೇಳತಿರೋದು ಎಷ್ಟು ಚೆನ್ನಾಗಿದೆ. ಎತ್ತ ನೋಡಿರೋದು ಚೂರು ಚೂರಾಗಿರುವಂಥ ಕಲ್ಲುಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಬಂಡೆ ಅಂದರೆ ಒಂದು ದೊಡ್ಡ ಬೃಹತ್ತವಾದ ಬಂಡೆ ಇರುತ್ತೆ, ಬಟ್ ಇಲ್ಲಿ ಸಿಗುವಂಥದ್ದು ಎಲ್ಲ ಕೂಡ ಚೂರು ಚೂರಾಗಿ ಬಿದ್ದಿರುವಂಥ ಬಂಡೆ ಕಲ್ಲುಗಳು. ಪಾಂಡವರು ಅಂಥ ಶತಮಾನದಲ್ಲಿ ವಾಸಿಸಿದ್ದಂಥ ಸ್ಥಳ ಇವತ್ತಿಗೂ ನಾವು ದೇವರ ದರ್ಶನಕ್ಕೆ ನಮಗೆ ಹೋಗ್ತೀವಿ ಅಂದರೆ ಅದರಷ್ಟು ಖುಷಿ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಮುದ್ದು ಅಂತೂ ತುಂಬ ಖುಷಿ ಪಡ್ತಾಯಿದ್ದ ಅಲ್ಲಿ ಮಕ್ಕಳ ಜೊತೆ. ಮಕ್ಕಳಿಗೆ ಆಟ ಆಡೋಕ್ಕೆ ಜೊತೆಗೆ ಜಾರಕ್ಕೆ ಬಂಡೆ ತುಂಬ ಚೆನ್ನಾಗಿದೆ. ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ. ಬಂಡೆ ಹತ್ಬೋದು, ಬಂಡೆ ಇಳಿಬೋದು, ಅಷ್ಟು ಚೆನ್ನಾಗಿದೆ ಇಲ್ಲಿ ಬಂಡೆ. ಹಾಗೆ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿ ನೆಲೆಸಿರುವಂತಹ ದೇವರು ಶಿವ ಹಾಗೂ ಅನ್ನಪೂರ್ಣೇಶ್ವರಿ ಅಮ್ಮನವರು ನೆಲೆಸಿದ್ದಾರೆ. ಅದೇ ಸಮಯದಲ್ಲಿ ಎಷ್ಟೊಂದು ಜನ ಮನೆ ದೇವರು ಅಂತ ಹೇಳಿ ಪೂಜೆಗೆ ಅಂತ ಬಂದಿದ್ದರು. ಒಂದು ಬಸ್ ಜನ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ನೋಡಿ, ಎಲ್ಲರೂ ಗಾಡಿ ನಿಲ್ಲಿಸ್ಕೊಂಡು ಗಾಡಿಗೆಲ್ಲ ಪೂಜೆ ಮಾಡ್ಕೋತಾ ಇದ್ರು. ಅವರು ಕೂಡ ಪೂಜೆ ಮಾಡ್ತಿದ್ರು. ನಾವು ಕೂಡ ದೇವರ ದರ್ಶನ ಮಾಡಿದ್ವಿ. ಎಷ್ಟು ಪ್ರಶಾಂತವಾಗಿರೋ ಸ್ಥಳ ಅಂತಂದರೆ ಒಂದು ಸ್ವಲ್ಪನೂ ಕೂಡ ವೆಹಿಕಲ್ ಸೌಂಡ್ ಆಗಲಿ ಏನೂ ಇಲ್ಲ. ಸೊ ನೆಮ್ಮದಿ ಆರಾಮಾಗಿರ್ಬೋದು ಅಂತಾರಲ್ಲ, ಆ ಥರ ಒಂದು ಪ್ಲೇಸ್ ಅಂತ ಅಂದರೆ ತಪ್ಪಲ್ಲ. ಸೊ ಇಷ್ಟು ಚೆನ್ನಾಗಿರುವ ಪ್ಲೇಸು ನಮ್ಮ ಪಾಂಡವಪುರದಲ್ಲಿರೋದು ನಮಗೆಲ್ಲ ಒಂಥರ ಹೆಮ್ಮೆನೆ ಅಂತ ಹೇಳ್ಬೋದು.
ನಾವು ಹೋಗಿದ್ದು ಶುಕ್ರವಾರ ಆಗಿದ್ರಿಂದ ದೇವರಿಗೆ ದರ್ಶನ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು. ನೀವು ನೋಡ್ತಿರ್ಬೋದು, ಬಲಗಡೆ ಗಣೇಶ ಹಾಗೆ ಮಧ್ಯದಲ್ಲಿ ಶಿವ ಕೂಡ ಇದ್ದಾರೆ. ಶಿವನ ದರ್ಶನ ಆಗಿ ಬಹುಶಃ ನಮಗಂತೂ ಬಹಳಷ್ಟು ಖುಷಿಯಾಯಿತು. ಹಾಗೆ ಇಲ್ಲಿ ಅಮ್ಮನವ್ರು ಕೂಡ ಇದ್ದಾರೆ. ಅವರು ಕೂಡ ದರ್ಶನ ಆಗಿ ನಮಗೆ ಹಾಗೆ ನಾವು ಆಚೆ ಬಂದ್ವಿ. ಅಲ್ಲಿ ಬರ್ತಿದ್ರೆ ಸ್ಟೆಪ್ಸ್ ಕೂಡ ಇದೆ. ನೀವು ಮೆಟ್ಲು ಹತ್ಕೊಂಡು ಕೂಡ ಬರಬಹುದು, ಕಾರು ಕೂಡ ಬರಬಹುದು. ದಾರಿ ಕೂಡ ಇದೆ ನಿಮಗೆ. ಮೆಟ್ಲತ್ತು ಬರ್ತೀನಿ, ಮೆಟ್ಲತ್ತು ಕೂಡ ಬರ್ಬೋದು. ಅಲ್ಲೇ ಅನ್ನಪೂರ್ಣೇಶ್ವರಿ ಅಮ್ಮನವ್ರು ಕೂಡ ಇದ್ದಾರೆ. ಅವರ ದರ್ಶನ ಕೂಡ ಮಾಡಿದ್ವಿ, ಚೆನ್ನಾಗಿತ್ತು. ನಮಗೇನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಅನ್ನಿಸ್ತು. ಬಹುಶಃ ಫಸ್ಟ್ ಟೈಮ್ ಬಂದಿದ್ದೀನಿ ಆ್ಯಂಡ್ ನನಗಂತೂ ತುಂಬಾ ಖುಷಿ ಆಯಿತು. ನಾನು ಆಲ್ರೆಡಿ ಹೇಳ್ದಾಗೆ ಇಲ್ಲಿ ಪೂಜೆ ಕೂಡ ಮಾಡಿಸ್ತಿದ್ರು, ಪೂಜೆಗೆ ಅಂತ ಹೇಳಿ ನೋಡಿ ಎಲ್ಲರೂ ಕೂಡ ಪೂಜೆ ಮಾಡಿಸಿದ್ರು. ಅವ್ರಿಗೆಲ್ಲ ಕೂಡ ಪ್ರಸಾದ ಕೂಡ ಮಾಡಿಕೊಡ್ತಾಯಿದ್ರು. ಎಲ್ಲ ಒಂದು ಕಡೆ ಅನಿಸುತ್ತಲ್ವ, ನಮ್ಮ ಹಳ್ಳಿ ಜನ ಇದೇ ಥರ ಎಲ್ರಿಗೂ ನೋಡಿ ಪ್ರಸಾದಗಳನ್ನ ಕವರ್ ಹಾಕಿ ಹಾಕಿ ಇಡ್ತಾ ಇದ್ದಾರೆ. ಆ್ಯಂಡ್ ನಾವು ಕೇಳಿದ್ರು ಕೂಡ ಅವ್ರು ಕೊಟ್ಟರು. ನಮಗೂ ಕೂಡ ಕವರ್ಗೆ ಹಾಕಿಕೊಟ್ರು. ನಾವು ಕೂಡ ಪ್ರಸಾದ ಸೇವಿಸಿದ್ವಿ. ರಸಾಯನ ಪ್ರಸಾದ ದೇವ್ರದ್ದು. ಹಾಗಾಗಿ ನೋಡಿ ಇಷ್ಟು ಜನ ಎಲ್ಲರೂ ಕೂಡ ಒಟ್ಟಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಒಟ್ಟಿಗೆ ಪ್ರಸಾದನ ಹಂಚ್ಕೋತಾ ಇದ್ದಾರೆ. ಅಷ್ಟೇ ಅಲ್ಲೇ ಅವರು ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇದೆಲ್ಲ ನೋಡಿ ಖುಷಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಅವರ ಹೆಸರು ಕೂಗಿ ಕೂಗಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಕಾಯಿ, ಹೂವು, ಹಣ್ಣು, ಪ್ರಸಾದ ದೇವ್ರದ್ದು ಅಂದಮೇಲೆ ಅದಕ್ಕೊಂದು ರುಚಿ ಬೇರೆಯೇ ಇರುತ್ತೆ. ಸಾಮಾನ್ಯವಾಗಿ ನಾವು ಮನೇಲಿ ಮಾಡೋದಕ್ಕೂ ಆಚೆ ತಿನ್ನೋದಕ್ಕೂ ಸಮಯ ಇರುತ್ತಲ್ಲ, ಆ ಥರ ಒಂಥರ ಚೆನ್ನಾಗಿತ್ತು. ನಾವು ಕೂಡ ಪ್ರಸಾದನ ಕೇಳಿದ್ವಿ, ಅವ್ರು ತಕ್ಷಣವೇ ಕೊಟ್ಟರು ಕವರ್ ಹಾಕಿ. ನೋಡಿ ಎಷ್ಟು ಚೆನ್ನಾಗಿರುವಂತಹ ಪ್ರಶಾಂತವಾದ ಸ್ಥಳದಲ್ಲಿ ಒಂದು ಪ್ರಶಾಂತವಾದ ದೇವ್ರ ಪ್ರಸಾದ ಸಿಕ್ಕಿದ್ರೆ ಅದಕ್ಕಿಂತ ಖುಷಿ ಇನ್ನೊಂದು ಇರೋದಿಲ್ಲ. ಅದ್ರ ಜೊತೆಗೆ ಮುದ್ದುಗಂತೂ ರಸಾಯನ ಅಂದರೆ ತುಂಬ ಇಷ್ಟ. ಹಾಗಾಗಿ ರಸಾಯನ ತೊಗೊಂಬಂದ್ವಿ. ನೋಡಿ ತುಂಬ ಚೆನ್ನಾಗಿ ತಿಂತಾ ಇದ್ದಾನೆ. ಅದನ್ನು ಟೇಸ್ಟ್ ಮಾಡ್ತಾ ಇದ್ದಾನೆ, ಫಸ್ಟು ಬೆಲ್ಲ ಹಾಕಿದ್ದಾರಾ ಇಲ್ಲ ಅಂತ. ಸರಿ, ಆಮೇಲೆ ತಿನ್ನೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ನಾನು ಆಲ್ರೆಡಿ ಹೇಳಿದಾಗೆ ಏಕಶಿಲೆಯಲ್ಲಿ ಕೆತ್ತಿರುವಂತಹ ಗಣೇಶ ಮೂರ್ತಿ ಇದು ಅಂದಿನ ಕಾಲದಿಂದಲೂ ಈಗಲೂ ಕೂಡ ಇದೆ. ಅದ್ರ ಜೊತೆಗೆ ಅದರದ್ದೇ ಕೆಳಗಡೆ ಸ್ವಲ್ಪ ದೇವಸ್ಥಾನದ ಕೆಳಭಾಗಕ್ಕೆ ಬಂದರೆ ಒಂದೇ ಬಂಡೆಕಲ್ಲಿನಲ್ಲಿ ಕಲ್ತಿರುವಂತಹ ನಾವು ನಂದಿ ವಿಗ್ರಹವನ್ನು ನೋಡ್ಬೋದು. ಇಲ್ಲಿರುವಂಥ ನಂದಿ ವಿಗ್ರಹ ನೋಡಿ ಅವರು ವಾಸಿಸಿದ ಸ್ಥಳ ಆಗಿರುತ್ತೆ. ನಾನು ಆಲ್ರೆಡಿ ಹೇಳಿದಾಗೆ ಪಾಂಡವರು ವಾಸಿಸ್ತಿದ್ದ ಸ್ಥಳ ಇದು. ಹಾಗಾಗಿ ಇಲ್ಲಿ ಏಕಶಿಲಾ ಮೂರ್ತಿಯಲ್ಲಿ ನಂದಿ ವಿಗ್ರಹನ ಕೆತ್ತಿದ್ದಾರೆ. ಅದು ಯಾವ ರೀತಿ ಅಂದರೆ ಗಂಟೆ ಆಗಿರ್ಬೋದು ಎಲ್ಲ ಕೂಡ ಏಕಶಿಲಾ ಮೂರ್ತಿ ನಂದಿ ವಿಗ್ರಹನ ಕೆತ್ತಿರುವಂಥದ್ದು. ಇದಂತೂ ತುಂಬ ಪ್ರಶಾಂತವಾಗಿದೆ. ತುಂಬಾ ಮನಸ್ಸಿಗೆ ಎಷ್ಟೊಂದು ಪೀಸ್ಫುಲ್ ಅಂತಾರಲ್ಲ, ಅಷ್ಟು ಚೆನ್ನಾಗಿಂತ ಪ್ರಶಾಂತವಾದ ಒಂದು ವಾತಾವರಣದಲ್ಲಿ ನಂದಿ ವಿಗ್ರಹ. ಇಲ್ಲೂ ಕೂಡ ಪೂಜೆ ಸಲ್ಲಿಸಬಹುದು. ಪೂಜೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪೂಜೆ ಮಾಡಿಕೊಂಡು ನಂದಿ ವಿಗ್ರಹ ನೋಡ್ಕೊಂಡು ಬರಬಹುದು ನೀವು. ನಮಗಂತೂ ದೇವರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಸೊ ಅಲ್ಲಿದ್ದು ವಾತಾವರಣ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಸ್ವಲ್ಪ ಬೆಟ್ಟ ಹತ್ತೋಣ ಅಂತ ಅಂದ್ಕೊಂಡ್ವಿ, ಬಟ್ ಮುದ್ದಿರೋದ್ರಿಂದ ಬೇಡ ಅಂತಂದು ಆಯಿತು. ಸ್ವಲ್ಪ ಸೈಡ್ ವಿಂಗ್ಸ್ ನೋಡೋಣ, ಸೈಡಲ್ಲೆಲ್ಲ ವ್ಯೂಸ್ ಹೇಗೆ ಕಾಣಿಸುತ್ತೆ ಅಂತ ಅಂದ್ಕೊಂಡ್ವಿ. ಸೊ ಇಷ್ಟು ಪ್ರಶಾಂತವಾಗಿ ಜಾಗ ಇದೆ, ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಸೊ ನಾವು ಕೂಡ ಮೇಲೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಕಾಲು ದಾರಿ ಆಲ್ಮೋಸ್ಟ್ ಇದನ್ನು ಟ್ರೆಕ್ಕಿಂಗ್ ದಾರಿ ಅಂದರೆ ತಪ್ಪಾಗಲ್ಲ, ಅಷ್ಟು ಚೆನ್ನಾಗಿಲ್ಲ ದಾರಿ ಅಂತ ಹೇಳ್ಬೋದು. ಆರಾಮಾಗಿ ಹೋಗ್ಬೋದು ಮೇಲ್ಗಡೆ. ಸೊ ಮುದ್ದನ್ನು ಕರ್ಕೊಂಡು ನಾವೀಗ ಮೇಲೆ ಹತ್ತುತ್ತಾ ಇದ್ದೀವಿ. ಸೊ ಹತ್ತಕ್ಕೆ ಸ್ವಲ್ಪ ಕಷ್ಟ, ಯಾಕೆ ಬಂಡೆ ಅಲ್ಲೆಲ್ಲ ಸಿಗ್ತಾ ಇರುತ್ತೆ. ಬಟ್ ಬಂಡೆ ಜಾರಲ್ಲ ಅನ್ನೋದೇ ಒಂದು ಬಟ್ ಅಲ್ಲೆಲ್ಲ ಸ್ವಲ್ಪ ಬಾಟಲ್ದು ಚೂರುಗಳೆಲ್ಲ ಇರುತ್ತೆ. ಕೇರ್ಫುಲ್ಲಾಗಿ ನೋಡ್ಕೊಂಡು ಹೋಗಬೇಕು ಮೇಲ್ಗಡೆ ಎಲ್ಲ ಹೋದರೆ. ಸೊ ಕೇರ್ಫುಲ್ಲಾಗಿರಿ. ಮಕ್ಕಳೆಲ್ಲ ಕರ್ಕೊಂಡೋದ್ರಂತೂ ಇನ್ನೂ ಕೇರ್ಫುಲ್ಲಾಗಿರಬೇಕು. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ವ್ಯೂ ಕಾಣಿಸುತ್ತೆ. ವಾವ್! ಎಷ್ಟು ಚೆನ್ನಾಗಿದೆ ಗೊತ್ತಾ? ಒಂದು ಅದ್ಭುತ ಅಂತ ಹೇಳ್ಬೋದು. ಪ್ರಕೃತಿಯಲ್ಲಿ ನಾವು ಮಕ್ಕಳಾಗ್ಬಿಡ್ತೀವಿ ಅನ್ನೋದು ನಿಜ. ಇಲ್ಲಿ ನೋಡಿದಾಗ ಆಕಾಶ, ಭೂಮಿ ಒಂದಾಗಿದೆಯೇನೋ ಅನ್ನೋಷ್ಟು ಖುಷಿಯಾಗತ್ತೆ. ವ್ಯೂಸ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿನ ಒಂದು ಪ್ರಶಾಂತವಾಗಿರೋದಕ್ಕೂ ಆ್ಯಂಡ್ ಕೂತ್ಕೊಂಡು ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ. ಸುತ್ತಲೂ ಹಸಿರು, ಮಳೆ ಉದುರೋದ್ರಿಂದ ಹಸಿರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಂಡೆ ಎಲ್ಲ ಚೂರಾಗಿರುವಂಥ ಬಂಡೆ ಕಲ್ಲುಗಳೇ ಇಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ಕೂತಿ ದೇವಸ್ಥಾನ ಕಾಣಿಸ್ತಿದೆ ನೋಡಿ, ಒಂದು ಒಳ್ಳೆ ವ್ಯೂ. ಸೊ ಸುತ್ತಲೂ ಕೂಡ ನಿಮಗೆ ವ್ಯೂ ಕಾಣುತ್ತೆ.
ಅನ್ನದ ಋಣ ಯಾರಿಗಿರುತ್ತೋ ಇರಲ್ಲೋ ಗೊತ್ತಿಲ್ಲ. ಎಲ್ಲಿ ಅನ್ನ ತಿನ್ನಬೇಕು ಅನ್ನೋದು ದೇವ್ರು ಮುಂಚೆನೇ ಬರೆದುಬಿಟ್ಟಿರ್ತಾನೇನೋ ಗೊತ್ತಿಲ್ಲ. ನಮಗೆ ಗೊತ್ತೇ ಇರಲಿಲ್ಲ ಇವತ್ತು ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅಂತ. ಬಟ್ ಅನ್ಎಕ್ಸ್‌ಪೆಕ್ಟೆಡ್ ಆಗಿ ಬಂದಿದ್ದಕ್ಕೂ ಅವರು ಊಟಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಸೊ ಎಲ್ಲರೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ರು. ಸೊ ನಾವು ಕೂಡ ಊಟಕ್ಕೆ ಕೂತ್ಕೊಂಡ್ವಿ. ಸೊ ಅನ್ನದ ಋಣ ಅನ್ನಪೂರ್ಣೇಶ್ವರಿ ಅಮ್ಮನವರ ಆಶೀರ್ವಾದ ಇರಬೇಕು ಅಂತಾರೆ. ಸೊ ಹಾಗಾಗಿತ್ತು. ಊಟ ಅಂತೂ ಬಹಳ ಚೆನ್ನಾಗಿತ್ತು. ನೀವು ನೋಡಬಹುದು ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಎಲ್ಲರೂ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ. ಊಟ ಆದಮೇಲೆ ಎಲ್ಲರೂ ಕೂಡ ಎಲೆ ಎತ್ತಿ ಅವರು ಎಲೆ ಎತ್ತಿ ಹಾಕ್ತಾರೆ. ಅವರೇ ಎತ್ತಿ ಹಾಕ್ತಾರೆ. ಅದೊಂದು ಚೆನ್ನಾಗಿರುತ್ತೆ. ನಮಗೆ ಗೊತ್ತಿಲ್ಲ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಅಂತ. ಸೊ ಮುದ್ದನ್ನು ಸೇರಿಸಿ ಕೂತ್ಕೊಂಡು ತಿಂದ್ವಿ. ಊಟ ಅಂತೂ ಅದ್ಭುತವಾಗಿತ್ತು. ಊಟ ಆದಮೇಲೆ ನೋಡಿ ಎಲ್ಲರೂ ಕೂಡ ಅಲ್ಲಿದ್ದಾರೆ. ಎಲ್ಲರೂ ಕೂಡ ಅವರ ತಟ್ಟೆಗಳನ್ನ ಎತ್ತಾಕಿ ಕೈ ತೊಳ್ಕೊಂಡು ಬಂದು ಅನ್ಸೋದು ಬಸ್ಸು, ಕಾರು ಮಾಡ್ಕೊಂಡು ಬಂದಿದ್ರು ಅವರೆಲ್ಲ. ಸೊ ಎಲ್ಲರೂ ಕೂಡ ಊಟದ ವ್ಯವಸ್ಥೆ ಆಯಿತು. ಅದಾದಮೇಲೆ ನೋಡಿ ಪ್ರಸಾದ ಕೂಡ ಕೊಟ್ಟಿದ್ದರು. ಅದನ್ನೇ ಕೂಡ ಕಾರಲ್ಲಿ ಇಟ್ಕೊಂಡು ಸೊ ಅಲ್ಲಿಂದ ನಾವು ನಮ್ಮ ಮಂಡ್ಯ ಕಡೆಗೆ ಹೊರಟ್ವಿ. ಆ್ಯಂಡ್ ಮಂಡ್ಯಕ್ಕೆ ಹೋಗಿ ಏನು ಮಾಡಿದ್ವಿ ಅದು ಪಾರ್ಟ್ 2 ವಿಡಿಯೋ ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಬರುತ್ತೆ. ನನ್ನ ಚಾನಲ್‌ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಾಲೋ ಮಾಡಿ, ಶೇರ್ ಮಾಡಿ, ನನ್ನ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಆ ಶಿವ ಎಲ್ರಿಗೂ ಒಳ್ಳೇದು ಮಾಡಲಿ. ಕುಂತಿ ಬೆಟ್ಟ ಅಂತೂ ಸೂಪರ್ ಆ್ಯಂಡ್ ಆಸಮ್. ನೀವು ಕೂಡ ಮಿಸ್ ಮಾಡದೆ ನೀವು ಹೋಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಮಕ್ಕಳನ್ನೂ ಕರ್ಕೊಂಡೋಗಿ ಅವರು ಕೂಡ ತುಂಬ ಖುಷಿ ಪಡ್ತಾರೆ. ಆ್ಯಂಡ್ ಅಲ್ಲಿಗಂತ ಅಂದರೆ ತುಂಬ ಚೆನ್ನಾಗಿದೆ ಅಂಥ ವ್ಯೂ ಆಗಿರ್ಬೋದು, ಒಂದು ಪ್ರಶಾಂತತೆ ಆಗಿರಬಹುದು, ಮಕ್ಕಳು ಆಟ ಆಡೋಕ್ಕೆ ಎಲ್ಲ ಚೆನ್ನಾಗಿದೆ. ಸೊ ನಮ್ಮ ಪಾಂಡುಪುರ ಮಂಡ್ಯ ಹೋಗೋ ರಸ್ತೆಯಲ್ಲಿರುವಂಥದ್ದು ಕುಂತಿ ಬೆಟ್ಟ. ನಿಮಗೆ ಮ್ಯಾಪ್ ಹಾಕ್ಕೊಂಡು ಕೂಡ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬೇಕಾದ್ರೆ ಲೊಕೇಶನ್ ಕೂಡ ಶೇರ್ ಮಾಡಿರ್ತೀನಿ, ನೀವು ನೋಡ್ಬೋದು. ನೀವು ಯಾರೇ ಕೇಳಿದ್ರು ಪಾಂಡವಪುರದಲ್ಲಿ ಖಂಡಿತವಾಗ್ಲೂ ತೋರಿಸ್ತಾರೆ. ಆ್ಯಂಡ್ ಎಲ್ಲರೂ ಕೂಡ ಟೇಕ್ ಕೇರ್, ಬಾಯ್ ಬಾಯ್.